ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ನಗರದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ ಕರ್ನಾಟಕದ ಕಾಶ್ಮೀರ್. ಈ ಹಿಮಗಿರಿಗೆ ಸಾಗೋದೇ ಒಂದು ಹಿತಕರವಾದ ಅನುಭವ. ಹೊಸ ಚಿಗುರಿನಿಂದ ಬಣ್ಣ ಬಣ್ಣದ ಹೂಗಳಿಂದ ಕೂಡಿದ ಈ ಮಂಜು ಪರ್ವತ ಪ್ರವಾಸಿಗರನ್ನ ಕೈ ಬೀಸಿ ಸ್ವಾಗತಿಸುತ್ತೆ. ಚಿಕ್ಕಮಗಳೂರು ನಗರದಿಂದ ಬಾಬಾ ಬುಡನ್ಗಿರಿಗೆ ಸಾಗೋ ಮಾರ್ಗದಲ್ಲಿ ಎಡಕ್ಕೆ ತಿರುಗಿ ಸುಮಾರು 8 ಕಿಲೋಮೀಟರ್ ಸಾಗಿದ್ರೆ ಮುಳ್ಳಯ್ಯನಗಿರಿಯ ದರ್ಶನವಾಗುತ್ತೆ. ದೂರ ಕಡಿಮೆ ಇದ್ರೂ ಸಾಗೋ ಮಾರ್ಗ ಮಾತ್ರ ಬಲು ಕಠಿಣ. ಹಾವಿನಂತೆ ಅಂಕುಡೊಂಕಾಗಿ ಬೆಟ್ಟಗಳನ್ನ ಬಳಸಿ ಸಾಗೋ ಕಡಿದಾದ ರಸ್ತೆಯಲ್ಲಿ ಜಾಗ್ರತೆಯಿಂದ ಪ್ರಯಾಣಿಸಬೇಕು. ಕೊಂಚ ಯಾಮಾರಿದ್ರೂ ಅಪಾಯ ಅನ್ನೋದು ಕಟ್ಟಿಟ್ಟ ಬುದ್ಧಿ. ನೋಡಿದ್ರೂ ಕಾಣೋ ಮಂಚಿನ ಮುಸುಕು ನಿಮ್ಮನ್ನ ತೋಯಿಸತ್ತೆ. ದೂರದಲ್ಲಿ ಬರುವಂತ ವಾಹನಗಳೆಲ್ಲವೂ ಚಿಕ್ಕ ಮಿಣುಕು ಹುಳಗಳಂತೆ ಕಾಣುತ್ತವೆ. ಇಲ್ಲಿಗೆ ಬರೋ ಪ್ರವಾಸಿಗರಿಗೆ ಇದು ಬರೀ ಬೆಟ್ಟ ಅಲ್ಲ, ಹಸಿರು ಸ್ವರ್ಗ. ಪ್ರಕೃತಿ ಸೌಂದರ್ಯದ ಗಣಿ ಇದು. ಆವರಿಸಿರೋ ಮಂಜಿನ ವಾಹನಗಳಲ್ಲಿ ನಡುವೆ ಬ್ರೋ ಅಂತ ಸಾಗಿದ್ರೆ ವಿಮಾನದಲ್ಲಿ ಮೋಡಗಳ ನಡುವೆ ಸಾಗಿದಂತ ಅನುಭವ. ಅಬ್ಬಾ, ವರ್ಣಿಸೋದಕ್ಕೆ ಆಗದ ಸಂತೋಷ ಅದು. ಈ ಬಾರಿ ಬಂದಿರ್ತದೆ ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಹುಡುಗ ಫ್ರೆಂಡ್ಸ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಏನೋ ಒಂದು ಹೊಸ ಅನುಭವ. ಅಷ್ಟು ಗಾಳಿ ಬರ್ತಾ ಇರೋದು ನಮ್ಮನ್ನೇ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದೀನೋ ಅಂತ ಒಂದು ಹೊಸ ಅನುಭವ ಕೊಡ್ತಾ ಇತ್ತು. ನಿತ್ಯದ ಜಂಜಾಟಗಳಿಂದ ಜರ್ಜರಿತವಾಗಿರೋ ಮನಸ್ಸನ್ನ ಚಿಕ್ಕ ಮಗುವಿನ ತರ ಕುಣಿಯೋ ಹಾಗೆ ಮಾಡುತ್ತೆ ಈ ಮಂಜು ಶಿಖರ.